ಕಾಡ್ ಮಾಡ್ತಾ ಇದ್ದೆ. ಮಧ್ಯರಾತ್ರಿ 2 ಗಂಟೆ ಆಗೋದು. ಆಗ ಅವರು ವಿಧಿ ಇಲ್ಲದೆ ಏನು ಇಷ್ಟು ಕೆಲಸ ಮಾಡ್ತೀರಲ್ಲ, ಸಮಯ ಕೊಡ್ತೀರಾ ಸರ್, ಫುಲ್ ಟೈಮ್ ಇದೆಲ್ಲ ಮಾತಾಡಿ ಕರೆಕ್ಟ್ ಟೈಮ್ ಕೊಡಿ ಅದು. ಒಂದ್ ದಿವಸ 12 ಗಂಟೆ ರಾತ್ರಿಯಲ್ಲಿ ಅವ್ರ ರೂಮ್ನಲ್ಲಿ ವೇಟ್ ಮಾಡ್ತಿದ್ರು. ನಾನು ರೆಕಾರ್ಡಿಂಗ್ ಮುಗಿಸ್ಕೊಂಡು ಹೋದೆ. ಮುಖ ತೊಳ್ಕೊಂಡು ಎದುರು ಕೂತ್ರೆ, ಈ ತರ ಕೆಲಸ ಮಾಡ್ಬೇಕಾ ಹಂಸಲೇಖ, ಏನಿದು ಫ್ರೆಶ್ ಆಗಿ ಮಾಡ್ಬಾರ್ದು ಸರ್. ಫ್ರೆಶ್ ಆಗಿದೀವಿ ಸರ್, ಕನ್ನಡದಲ್ಲಿ ಉದ್ಯಮ ನೆಲೆ ನಿಲ್ತಾ ಇದೆ, 24 hours ಕೆಲಸ ಮಾಡೋಕೆ ರೆಡಿ, ಏನ್ ಬೇಕು ಹೇಳಿ ಸರ್ ಅಂದೆ. ಅವರು ಓಕೆ, ಒಬ್ಬ ಹೀರೋ, ಅವನು ಅನಾಥನಾಗಿರ್ತಾನೆ, ರೌಡಿ ಆಗಿರ್ತಾನೆ, ಆದ್ರೆ ಅವನು ಅನಾಥ ಅಂತ ಹೇಳ್ಕೊಳ್ಬೇಕು, ಆದ್ರೆ ಹೀರೋಯಿಸಮ್ ಇರಬೇಕು ಅಂದ್ರು. ನನಗೆ ಬಲೆ ಖುಷಿ ಆಯ್ತು ಅವ್ರು ಹೇಳಿದ್. ಅನಾಥ ಮಗುವಾದೆ ಅಲೈನ್ ಆಯ್ತು, ಬಿಕಾರಿ ದೊರೆಯಾದೆ ಅಂದೆ, ಚಪ್ಪಾಳೆ ಹೊಡೆದ್ರು. ಆಹಾ ಹಂಸಲೇಖ, ಇದು ಹಂಸಲೇಖ ಅಂದ್ರು. ಅಷ್ಟೇ, ಒಂದು 15 ನಿಮಿಷದಲ್ಲಿ ಹಾಡು ಮುಗಿಸ್ತೀವಿ. ಆಮೇಲೆ ರೋಡ್ ಸೈಡ್ ಇಡ್ಲಿ ತರಿಸ್ಕೊಟ್ರು, ತಿಂದ್ವಿ, ಖುಷಿಯಾಗಿ ರೆಕಾರ್ಡ್ ಮಾಡಿದ್ವಿ. ಆದ್ರೆ ಈ ಹಾಡನ್ನ ಜೇಸುದಾಸ್ ಅವ್ರ ಕೈಲಿ ಹಾಡಿಸಿ ಅಂತ ರಿಕ್ವೆಸ್ಟ್ ಮಾಡಿದೆ. ಇಲ್ಲ, ಎಸ್ ಪಿ ಬಿ ಅವರು ಹಾಡ್ತಾರೆ, ತಪ್ಪಲ್ಲ, ಈ ಹಾಡಿನಲ್ಲಿ ಒಂದು ದನಿ ಇದೆ, ಆ ದನಿಯಲ್ಲಿ ಒಂದು ದನಿ ಇರುವ ದನಿ ಬೇಕು ಅಂತ. ಇವನು ಆಡಿದ ತಕ್ಷಣ ಎಲ್ರಿಗೂ ಯಾಕೆ ಇಷ್ಟ ಆಗ್ತಾನೆ ಅಂದ್ರೆ, ಇವನ ದನಿಯಲ್ಲಿ ಇನ್ನೊಂದು ದನಿ ಇದೆ. ಇಡೀ ಭಾರತದಲ್ಲಿ ದ ಬಿಗ್ಗೆಸ್ಟ್ ಬ್ಯಾರಿಟೋನ್ ವಾಯ್ಸ್ ಅಂಡ್ ವಿತ್ ಸುಪ್ರಾನೋ ಹೈಟ್ಸ್ ಅಂದ್ರೆ ಓನ್ಲಿ ಜೇಸುದಾಸ್ ಅವರು ಮಾತ್ರ. ವಿಜಯ್ ಒಂದ್ಸರಿ ಒಂದು ಸ್ಟುಡಿಯೋದಲ್ಲಿ ಹೈಟ್ಸ್ ಅಂದ್ರೆ ಓನ್ಲಿ ಜೇಸುದಾಸ್ ಅವರು ಮಾತ್ರ. ವಿಜಯ್ ಒಂದ್ಸರಿ ಒಂದು ಸ್ಟುಡಿಯೋದಲ್ಲಿ ಇವನ ದನಿಯಲ್ಲಿ ಇನ್ನೊಂದು ದನಿ ಇದೆ. ಇಡೀ ಭಾರತದಲ್ಲಿ ದ ಬಿಗ್ಗೆಸ್ಟ್ ಬ್ಯಾರಿಟೋನ್ ವಾಯ್ಸ್ ಅಂಡ್ ವಿತ್ ಸುಪ್ರಾನೋ ಹೈಟ್ಸ್ ಅಂದ್ರೆ ಓನ್ಲಿ ಜೇಸುದಾಸ್ ಅವರು ಮಾತ್ರ. ವಿಜಯ್ ಒಂದ್ಸರಿ ಒಂದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ. ಬಿಗ್ಗೆಸ್ಟ್ ಸ್ಪೀಕರ್ಸ್ ಇದ್ವು. ಅವರು ಹಾಡಿ ಈಚೆ ಬಂದು ಆನ್ ಮಾಡಿದ್ರೆ ಕೋನ್ ಪೇಪರ್ ಒಂದಕ್ಕೆ ಹೋಗ್ಬಿಡ್ತು ಪ್ಲೇ ಮಾಡುವಾಗ. ಸಾರಿ ಸರ್, ಡೋಂಟ್ ವರಿ ಹಂಸಲೇಖ, ನನ್ನ ವಾಯ್ಸ್ಗೆ ಇನ್ನೂ ಸ್ಪೀಕರ್ಸ್ ತಯಾರಾಗಿಲ್ಲ ಅಂದ್ಬಿಟ್ರು. ದಟ್ ಈಸ್ ದಿ ಟ್ರೂತ್. ನನ್ನ ವಾಯ್ಸ್ಗೆ ಇನ್ನೂ ಸ್ಪೀಕರ್ಸ್ ತಯಾರಾಗಿಲ್ಲ ಅಂದ್ರು. ಅದು ಜೇಸುದಾಸ್ ಅವರ ವಾಯ್ಸ್ ಅಂದ್ರೆ. ಅವ್ರಿಗೆ ನಾವು ಬಾಲು ಸರ್ಗೆ, ಸರ್ ಇಲ್ಲಿ ಸ್ವಲ್ಪ ಅಳು ಇದೆ, ಅಲ್ಲಿ ಸ್ವಲ್ಪ ನಗು ಇದೆ, ಅಲ್ಲಿ ಏನೇನೋ ಇದೆ ಅಂತ ಹೇಳೋದುಂಟು. ಜೇಸುದಾಸ್ ಅವರಿಗೆ ನಾನಲ್ಲ, ಈ ಜಗತ್ತಿನಲ್ಲಿ ಯಾರು ಹಾಡು ಕೊಟ್ಟ ಮೇಲೆ ಏನು ಹೇಳಂಗಿಲ್ಲ ಅವ್ರಿಗೆ. ಅದು ದುಃಖದ ಹಾಡಾಗಿದ್ರೆ ಅವ್ರು ಹಾಡ್ತಾರೆ, ಅದರಲ್ಲಿ ದುಃಖ ಇದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಅದರಲ್ಲಿ ದುಃಖ ಇದ್ರೆ ನೀವು ಅನುಭವಿಸ್ಬೇಕಷ್ಟೇ. ಆದ್ರೆ ದುಃಖದಿಂದ ಹಾಡಿ, ಸಂತೋಷದಿಂದ ಹಾಡಿ, ಇದೆಲ್ಲ ಯಾರು ಹೇಳಿ ಅವ್ರ ಹತ್ರ ಜೈಯರಿಸ್ಕೊಂಡವ್ರೆ ಇಲ್ಲ. ಅವ್ರಿಗೆ ಪೇಪರ್ ಕೊಡಬೇಕು, ಟ್ಯೂನ್ ಕೇಳಿಸ್ಬೇಕು, ಅವ್ರಿಗೆ ಗೊತ್ತಾಗುತ್ತೆ ಇದು ಸಂತೋಷನ ದುಃಖನ ಅಂತ. ಅವ್ರು ಹಾಡ್ತಾರೆ. ಆ ಹಾಡಿದ್ರೆ ಆ ವಾಯ್ಸ್ ಹೇಗಿರುತ್ತೆ ಅಂದ್ರೆ, ದೊಡ್ಡ ಹೆಜ್ಜೇನು, ಬಂಡೇಲ್ ಕಟ್ಟಿರ್ತಲ್ಲ ಹೆಜ್ಜೇನು, ದೊಡ್ಡ ಹೆಜ್ಜೇನು, ಆ ಹೆಜ್ಜೇನಿನ ಅಷ್ಟು ಸೈನ್ಯ ನಮ್ಮನ್ನ ಕಡಿಯೋದಿಲ್ಲ ಅನ್ಕೊಳ್ಳಿ. ನಾವು ಹೋಗಿ ತಪ್ಕೊಂಡ್ರೆ ಅದು ಕಡಿಯಲ್ಲ, ಅಷ್ಟು ಜೇನು ನಮ್ದೆ. ಅದು ಜೇಸುದಾಸ್ ವಾಯ್ಸ್. ಯಾರು ಇದುವರೆಗೂ ಜೇಸುದಾಸ್ ಅವರು ಅಪಸ್ವರ ಹಾಡಿದ್ದಾರೆ, ತಪ್ಪು ಹಾಡಿದ್ದಾರೆ ಇತ್ಯಾದಿ ಯಾರು ಕೇಳಿದ್ದೀರಾ? ಕ್ವಾಲಿಟಿ ಕಡಿಮೆ ಆಗಿದೆ, ಏನು ಪ್ರಶ್ನೆನೇ ಇಲ್ಲ. ಹಾಡು ಶುರು ಮಾಡಿದ್ರೆ ಬಮ್ ಅಂತ ಇಷ್ಟ ಬರುತ್ತೆ ವಾಯ್ಸು. ಅದು ಅವರ ದನಿಯೊಳಗಿನ ದನಿ. ಅದಕ್ಕೆ ಅಯ್ಯಪ್ಪ ಅವ್ರನ್ನ ಪ್ರೀತಿಯಿಂದ ನನ್ನ ಹತ್ರ ಇರು ಅಂತ ಹೇಳಿದ್ದಾರೆ. ಅವರು ಹಾಡಿದ್ರೆ ಶಬರಿಮಲೆಯಲ್ಲಿ ಬಾಗಿಲು ತೆರೆಯುತ್ತೆ, ವ್ಯಾಟಿಕನ್ ಸಿಟಿಯಲ್ಲಿ ಜೀಸಸ್ ಹಲೋ ಅಂತಾನೆ. ಇದು ಕಲಾವಿದರು ವ್ಯಾಟಿಕನ್ ಸಿಟಿಯಲ್ಲಿ ಜೀಸಸ್ ಹಲೋ ಅಂತಾನೆ. ಅವರು ಹಾಡಿದ್ರೆ ಶಬರಿಮಲೆಯಲ್ಲಿ ಬಾಗಿಲು ತೆರೆಯುತ್ತೆ, ವ್ಯಾಟಿಕನ್ ಸಿಟಿಯಲ್ಲಿ ಜೀಸಸ್ ಹಲೋ ಅಂತಾನೆ. ಇದು ಕಲಾವಿದರು, ಸಂಗೀತಗಾರರು ಜಗತ್ತಿಗೆ ಕೊಡುವ ಕಲಾ ಸಂಪ್ರದಾಯ, ಕಲಾಚಾರ. ಅವರು ಜೇಸುದಾಸ್ ಕ್ರೈಸ್ತರು, ಅವ್ರು ಹಾಡೋದು ಅಯ್ಯಪ್ಪನಿಗೆ, ಅವರು ಆರಾಧಿಸೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತನ. ಅವರ ಸಿಟ್ಟು ಜಮದಗ್ನಿಯ ಸಿಟ್ಟು ಅವ್ರದ್ದು. ಹುಷಾರಾಗಿರ್ಬೇಕು ಅವ್ರ ಹತ್ರ. ಅಂಥ ದನಿಯೊಳಗಿನ ದನಿ ಇವನ ದನಿಯೊಳಗಿದೆ. ಅಣ್ಣ
ನಿನ್ನ ದನಿಯೊಳಗೆ ಇನ್ನೊಬ್ಬ ಪಂಚಾಕ್ಷರಿ ಗವ ಇದ್ದಾನೆ, ನಿನಗೇನು ಸಂದೇಶ ಕೊಡ್ತಾ ಇದ್ದಾನೆ. ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸಾಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಯು ರಿಮೆಂಬರ್ಸ್ ಈ ನಮ್ಮ ಶಿಶು ತಾನ್ಸೇನ್ ಪರ್ಫಾರ್ಮ್